ಅರ್ಧ ಆಟ ಆಡೋದು, ಇನ್ನು ಅರ್ಧ ಚೆಲ್ಲೋದು. ಆಟ ಆಡಿ ಸಾಕಾಯಿತು ಸಾಹೇಬ್ರಿಗೆ. ತಿಂಡಿ ನನ್ನ ತಿಂತೀಯಾ? ಕಣ್ಣುಗಳು ನೋಡ್ರಿ ಹೆಂಗಾಗ್ಯಾವ. ಎಲ್ಲಿ ತೋರಿಸಿ ನಿನ್ನ ಕಣ್ಣು, ಪಿಳಿ ಪಿಳಿ ಬಿಡು. ಇಂಥವಕ್ಕೆಲ್ಲ ಕರೆಕ್ಟ್ ಅದಿ. ಅದೊಂದು 50 ಇರಲಿ, ಊಟ ತಿಂದಂಗೆ ತಿಂದುಬಿಡ್ತಾನೆ ಚಾಕ್ಲೇಟನ್ನು. ನೋಡಿ, ಇದು ಕ್ಲೇದೊಳಗೆ ಒಂದು ಗೊಂಬಿ ಮಾಡಿದ ನಮ್ಮ ವಿವ್ಯಾನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವಿಹಾನ್ ಬೆಳಗ್ಗೆ ಎದ್ದು ಸೈಕಲ್ ಆಡ್ತಾ ಇದ್ದಾನೆ. ಮೋಟ್ರ್ ಸೈಕಲ್ ಅಂತೆ ನೋಡ್ರಿ, ಅವನದು ಮೋಟ್ರ್ ಸೈಕಲ್ ಆಡ್ತಾ ಇದ್ದಾನೆ. ಬೆಳಗ್ಗೆನೇ ಅಂಗಡಿಗೆ ಹೋಗಿದ್ವಿ, ಎದ್ದು ಟೀ ಕುಡಿದು ಅವನು ವಿಹಾನ್ ಹಾಲು ಕುಡ್ದ. ಅಂಗಡಿಗೆ ಹೋಗಿ ಪುಳಿಯೋಗರೆ ಬೇಕು ತಿನ್ನೋಕೆ ಇವತ್ತು ತಿಂಡಿಗೆ ಅಂತ ಅಂದ. ಪುಳಿಯೋಗರೆ ಪ್ಯಾಕೆಟ್ ಇರಲಿಲ್ಲ, ಸೊ ಅಂಗಡಿಗೆ ಹೋಗಿ ಪುಳಿಯೋಗರೆ ತೊಗೊಂಡು, ಹಾಲು ತೊಗೊಂಡು, ಸೋಪು ಇರಲಿಲ್ಲ, ವಿಹಾನಿಗೆ ಬ್ರಷ್ಷು ಎಲ್ಲ ತೊಗೊಂಡು ಬಂದ್ವಿ. ಇವನು 15 ದಿನ ಇಲ್ಲಿ 15 ದಿನ ಅಲ್ಲಿ ಹಂಗೆ ಓಡಾಡ್ಕೊಂಡಿರೋದಕ್ಕೆ ಬರೀ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅವನು ಸಾಮಾನೆಲ್ಲ ತಗೊಂಡೋಗಿ ಕೊಡೋದೇ ಆಯ್ತು ನೋಡ್ರಿ. ಬ್ರಷ್ಷು, ಸೋಪು, ಕ್ರೀಮು, ಪೌಡರು, ಬಾಡಿ ಲೋಷನ್ನು ಎಲ್ಲ ಶಿವಮೊಗ್ಗದಲ್ಲೈತಿ. ಈಗ ಬರೀ ಹಿಂಗೆ ಹೋಗ್ಲಿ ಬಿಡು ಇಲ್ಲೇ ಇರ್ತಾನೆ ಅಂತೇಳಿ ಅಷ್ಟು ಸಾಮಾನು ತಗೊಂಬಂದ್ರೆ ಮತ್ತು ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಂಗಾಗೈತಿ ಇವನ ಕತೆ. ಈ ಸರಿನಾದು ಪರ್ಮನೆಂಟಾಗಿರಪ್ಪ ನಮ್ಮ ಜೊತೆಗೆ. ಹಂಗೆಲ್ಲ ಮಾಡಬಾರ್ದಪ್ಪ ನೀನು. ಇರಪ್ಪ ಇಲ್ಲೇ ಸ್ಕೂಲಿಗೆ ಹೋಗು, ಸ್ಕೂಲ್ ಚೆನ್ನಾಗೈತಿದ್ದು. ನೀನು ಮೋಟ್ರ್ ಸೈಕಲ್ ಕೀನ ಅದು ಬೀರು ಕೀ ತೊಗೊಂಡು ಅವ್ನು ಮೋಟ್ರ್ ಸೈಕಲಿಗೆ ಕೀ ಅಂತೇಳಿ ಆಟ ಆಡ್ತಾ ಇದ್ದಾನೆ. ಮತ್ತು ತಿಂಡಿ ತಿಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆನೇ ಎದ್ದು ಸೈಕಲ್ ಹೊಡಿತೀನಿ ಮಮ್ಮಿ ನಾನು, ವಿಡಿಯೋ ಮಾಡು ಅಂತ ಅಂದ. ನೀ ಏನಾದ ಮಾತಾಡ್ಬೇಕೇನಪ್ಪ? ಮಾತಾಡಪ್ಪ ಮತ್ತೆ ವ್ಲಾಗಲ್ಲಿ. ನಮ್ಮ ವಿಹಾನ್ ಸೈಕಲ್ ಹೊಡಿಯೋದು ಕೊನೆಗೂ ಕಲ್ತ. ಎಷ್ಟು ವರ್ಷ ಇದ್ದಾಗ ತಂದಿದ್ದು ಗೊತ್ತಾಯ್ತು ಸೈಕಲ್? ಅವನಿಗೆ 3 ವರ್ಷ ಇದ್ದಾಗ ತಂದಿದ್ದು. ಬ್ರೇಕ್ ಹೊಡೆಯೋದು ಕಲ್ತ. ಸೊ ಬೆಳಗ್ಗೆನೇ ವಿಹಾನು ಆಟ ಆಡ್ತಾ ಇದ್ದಾನೆ ನೋಡ್ರಿ. ನನಗೂ ಬಾಲ್ ಹಾಕಕ್ಕೆ ಕೊಟ್ಟಿದ್ದಾನೆ ಇಲ್ಲಿ ಕೂರಿಸ್ಕೊಂಡು. 3 ಬಾಲ್ ಐತಿ. 3 ಬಾಲು ಒಟ್ಟಿಗೆ ಹಾಕಿದ್ರೆ ಹೆಂಗೆ ಹೊಡಿತಾನೆ ಅಂತೇಳಿ. ರೆಡಿನಾ? ಒಂದು ಬಾಲ್ ಏನಾದರೂ ಬಿಟ್ಟರೆ ಔಟ್ ನೀನು. ಸರಿನಾ? ಒಟ್ಟಿಗೆ ಹಾಕ್ತೀನಿ, ಒಂದಾದ್ಮೇಲೆ ಒಂದು. ಸರಿನಾ? ರೆಡಿ? ಬಾಲ್ ಬಿಡಪ್ಪ, ನೀನು ಆದರೂ ಆಡ್ತೀಯ. ಇಲ್ಲಿ ನೋಡ್ರಿ, ಆಟ ಆಡೋಕ್ಕೆ ಅವ್ರ ಅಪ್ಪನ ಹತ್ರ ನೆನ್ನೆ ಆಟ ಹಿಡಿದು ಸ್ಟ್ರಾ ತರಿಸಿದ್ದಾನೆ. 3 ಸ್ಟ್ರಾ, ಪೇಪರ್ ಸ್ಟ್ರಾ ತಂದಿದ್ರು ಅವರು. ಬಟ್ ಅದು ನೆನ್ನೆ ಎಲ್ಲ ಆಟಾಡಿ ಕಿತ್ತೋಗಿತ್ತು, ಅದಕ್ಕೆ ಪ್ಲಾಸ್ಟಿಕ್ಕಿಂದು ಸ್ಟ್ರಾ ತರಿಸಿದ್ದಾರೆ. ಇದು ಏನು ಮಾಡ್ತಾ ಇರೋದಂದರೆ ಅವನು ಈ ಇದರಲ್ಲೆಲ್ಲ 10 ರೂಪಾಯಿದು ಸಿಗತ್ತಲ್ಲ ಗುಳ್ಳೆ ಊದೋದು, ಆ ಥರದ್ದು ಹೋಮ್ ಮೇಡ್ ಮಾಡ್ತಾ ಇದ್ದಾನೆ ನೋಡ್ರಿ. ಅರ್ಧ ಲೋಟ ನೀರಿಗೆ ಹ್ಯಾಂಡ್ ವಾಶ್ ಹಾಕ್ತಾ ಇದ್ದಾನೆ. ಹ್ಯಾಂಡ್ ವಾಶ್ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಗುಳ್ಳೆ ಊದೋದು. ಈಗ ಇವ್ನು ಆಟ ಆಡೋದಕ್ಕೆ ಸಾಕಾಗಲ್ಲ, 10 ರೂಪಾಯಿದೆಲ್ಲ ಸಾಕಾಗಲ್ಲ. ಬರುತ್ತೇನಪ್ಪ ಅದರಲ್ಲಿ? ಈಗ ಎಷ್ಟು ಡ್ರಾಪ್ಸ್ ಹಾಕಿದೆ ಹ್ಯಾಂಡ್ ವಾಶ್? 3 ಡ್ರಾಪ್ಸ್ ಹಾಕ್ತೀಯಾ? 3 ಡ್ರಾಪ್ಸ್ ಸಾಕಾಗಲ್ಲ ಪಿ, ಒಂದು 5 ಹಾಕ್ಬೇಕು. ಮಿಕ್ಸ್ ಆಯ್ತು ಅನ್ಸತ್ತೆ ನೋಡು ಕರೆಕ್ಟಾಗಿ. ನೋಡೀಗ ಓದಿ. ಹಿಂಗೆ ಆಟ ಆಡೋದು ಇವನು. ಹ್ಯಾಂಡ್ ವಾಶ್ ಕಡಿಮೆ ಆಯ್ತಪ್ಪಿ. ಈ ಥರ ಆಟ ಆಡ್ತಾನೆ ನೋಡ್ರಿ. ಇದ್ರಲ್ಲಿ ಗುಳ್ಳೆ ಬರ್ತಿಲ್ಲ, ಅದಕ್ಕೆ ಮತ್ತೆ ಅಂದೆ ನೋಡ್ರಿ. ಅದು ಲಿಕ್ವಿಡ್ ಭಾಳ ಇರ್ಬೇಕಪ್ಪಿ. ನೀರು ಜಾಸ್ತಿ ಹಾಕ್ಬಿಟ್ಟೆ ನೀನು. ನೀರು ಲೈಟ್ ಇರ್ಬೇಕು, ಕಡಿಮೆ ಇರ್ಬೇಕು ನೀರು. ಲಿಕ್ವಿಡ್ ಪೂರ್ತಿ ಆಗಿದ್ರೆ ಪೂರ್ತಿ ಹೇಳ್ತಿದ್ದೆ. ಇವಾಗ ಒಟ್ಟು ನಿಮ್ಮ ಅಪ್ಪಂಗೆ ಲಾಸ್ ಮಾಡಕ್ಕೆ ನಿಂತೀಯಪ್ಪಿ ನೀನು. ಬಿಡಪ್ಪಿ ಸಾಕು. ಯೋ ಅಂಗಡಿಯಿಂದ ತಂದು ಏನಾದರೂ ನೀನು ಕೊಡಂಗಿದ್ದಿದ್ರೆ ಬಿಡಪ್ಪ. ಹೆಚ್ಚು ಕಮ್ಮಿ ಒಂದು ಸರಿಗೆ ಒಂದೊಂದು ಪ್ಯಾಕೆಟೇ ತಂದಿದ್ದೀವಿ. ಏನಿಲ್ಲ, ಒಂದು ವಾರಕ್ಕೆ ಖತಮ್ ಅದು. ಅರ್ಧ ಆಟ ಆಡೋದು, ಇನ್ನು ಅರ್ಧ ಚೆಲ್ಲೋದು. ಇಲ್ಲಿ ಈ ಕಡೆ ನೋಡಿಲ್ಲಿ
ತೆಗೆದು ಊದು. ಬಂತಲ್ಲ ಬಿಡು, ಆಡು. ಆಟಾಡಿ ಸಾಕಾಯ್ತು ಸಾಹೇಬ್ರಿಗೆ. ತಿಂಡಿ ನನ್ನ ತಿಂತೀಯಾ? ಅಟ್ಟಲ್ಲಿ ಸಾಕಾಗಿಲ್ಲ. ಆಟಾಡಿ ಸಾಕಾಗಿಲ್ಲ, ಇದಿದ್ದೆಲ್ಲ ಚಲ್ ಕುತ್ಕೊಂಡು ಹೌದಿಲ್ಲ? ಹೌದಾ? ಹೌದು. ನೀವು ವಿಹಾರ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೆದರಿ ಹಿಂಗೆ ಯಾರು ನಾವು ಅಂತ ಏನೋ ಬಂತಂತ ಹಿಂಗ್ ಮಾಡ್ಲಿಕ್ಕೆ ಹೋದೆ. ಅದು ಹ್ಯಾಂಡ್ ವಾಶ್ ಎಲ್ಲಿ ತೆಗ್ದಿಡ್ಬೇಕು? ಸಿಂಕ್ ಹತ್ರ ಇಡು. ಎಲ್ಲೇ ತೆಗ್ದಿರೋ ಸಾಮಾನು ಮತ್ತೆ ಅದನ್ನು ವಾಪಸ್ ಇಡೋದೇ ಇಲ್ಲ. ಬಾ ತಿಂಡಿ ತಿನ್ನೋಣ ಈಗ. ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟ್ ಹೇಗಿದೆ ಪುಳಿಯೋಗರೆ ಮಾಡಿದ್ದೀನಿ. ವಿಹಾನಿಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ, ಹಾಗಾಗಿ ತಿಂಡಿ ಜೊತೆಗೆ ಮ್ಯಾಂಗೋ ತಿನ್ನೋಕೆ ಒಂದು ಮ್ಯಾಂಗೋ ಕಟ್ ಮಾಡಿಕೊಡು ಅಂದ ಮಾಡಿಕೊಟ್ಟಿದ್ದೀನಿ. ತಿಂಡಿ ತಿಂತ ಅದ್ರ ಜೊತೆಗೆ ಮಾವಿನ ಹಣ್ಣನ್ನು ತಿಂತಾನೆ. ಸಿಹಿ ಇದೆಯಾ ಮಾವಿನ ಹಣ್ಣು? ಬರ್ರಿ ತಿಂಡಿ ತಿನ್ನೋಣ. ಈ ನನ್ನ ಮಗ ಇದನ್ನು ನೋಡ್ರಿ, ಇವನು ಹೈಪರ್ ಆ್ಯಕ್ಟಿವ್ ನನ್ನ ಮಗ ಇವನು. ಬೆಳಗ್ಗೆ ಎದ್ದಾಗಿಂದ ನೋಡ್ರಿ ಆ ಪ್ಯಾಕೆಟಲ್ಲಿರೋ ಹಾಲನ್ನು ಕುಡಿಬೇಕಾ? ಹಸಿ ಹಾಲು ಕುಡಿಲಿ. ಏಯ್ ಕಾಡ, ಕತ್ರಿ ತೊಗೊಂಬೋಗು, ಅದನ್ನು ಕಟ್ ಮಾಡಾಕ್ತೀನಿ. ಇರಲಿ ಬಿಡು, ಇನ್ನೊಂದು ಸ್ವಲ್ಪ ಕತ್ರಿ ತೊಗೊಬಾ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಾನೆ ಇವನು. 5 ಗಂಟೆಗೆ ಎದ್ದಾಗಿಂದನೂ ಪುರ್ಸೋತೇ ಇಲ್ಲ, ಹಂಗೆ ಕಾಡ್ತಿದ್ದಾನೆ. ಇವನಿಗೆ ಫ್ರೀ ಆಗಿಬಿಡ್ಬೇಕು, ನಮಗೆ ಫ್ರೀ ಆಗಬೇಕು ಅಂತಂದ್ರೆ ಕೈಗೆ ಮೊಬೈಲ್ ಕೊಡಬೇಕು. ಮೊಬೈಲ್ ಕೊಟ್ಟರೆ ಮುಗ್ದೋಯ್ತಲ್ಲ, ಸ್ಕ್ರೀನ್ ಟೈಮು ಹುಚ್ಚಾಂಬಟ್ಟೆ ನೋಡೋದು ಇವನು. ಹೆಂಗೆ ಅಂತಂದರೆ ಕಣ್ಣುಗಳು ನೋಡ್ರಿ ಹೆಂಗಾಗ್ಯಾವ. ಎಲ್ಲಿ ತೋರಿಸಿ ನಿನ್ನ ಕಣ್ಣು, ಪಿಳಿ ಬಿಡು. ಇಂಥವಕ್ಕೆಲ್ಲ ಕರೆಕ್ಟದಿ. ಅಷ್ಟು ಹಾಲು ಸುರಿದ್ರೆ ಏನಾಗುತ್ತೆ, ನಾನು ಕಲಿಸ್ತೀನಿ, ಹೋಗಿ ಪ್ಲೇಟ್ ತೊಗೊಂಬ. ಇಂಥ ಹೈಪರ್ ಆ್ಯಕ್ಟಿವ್ ಮಕ್ಳಿಗೆ ಏನು ಮಾಡಬೇಕು ಅಂತಂದರೆ, ಒಂದು ಟಿ ವಿ ಒಂದು 5 ರಿಂದ 10 ನಿಮಿಷ ನೋಡೋಕೆ ಬಿಡಬೇಕು, ಇಲ್ಲ ಮೊಬೈಲ್ ಒಂದು 5 ರಿಂದ 10 ನಿಮಿಷ ಅಷ್ಟೇ. ಸುಮ್ಮನೆ ಹಂಗೆ ಅಂದರೆ ಎಲ್ಲ ಆ್ಯಕ್ಟಿವಿಟೀಸು ಇರಬೇಕು ಅನ್ನೋ ಥರ. ಕಂಟಿನ್ಯೂಸ್ ಮೊಬೈಲ್ ಆಗಲಿ ಟಿ ವಿ ಆಗಲಿ ಕೊಡಬೇಡ್ರಿ. ಸ್ಕ್ರೀನ್ ಟೈಮ್ ಜಾಸ್ತಿ ಆದರೆ ಕಣ್ಣಿಗೆ ಎಫೆಕ್ಟು. ಇದೆಲ್ಲ ಸ್ಟೀಲ್ ಪ್ಲೇಟ್ ತೊಗೊಂಬ. ಅದಕ್ಕೆ ಇಂಥ ಹೈಪರ್ ಆ್ಯಕ್ಟಿವ್ ನನ್ನ ಮಕ್ಳಿಗೆ ಏನು ಮಾಡ್ಬೇಕು ಗೊತ್ತಾ, ಕೆಲಸ ಇಡಬೇಕು. ನಮಗೂ ಕೆಲಸ ಕಡಿಮೆ ಆಗುತ್ತಾ, ಕೂತಲ್ಲೇ ಎಲ್ಲ ತರ್ತದನ್ನು ನೋಡ್ರಿ. ನೆನ್ನೆ ಅವ್ರ ಅಪ್ಪನ ಹತ್ರ ಹಠ ಮಾಡಿಸಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತರಿಸ್ಕೊಂಡಿದ್ದಾನೆ. ಸ್ವೀಟ್ ತಿನ್ನೋದ್ರಾಗ ನಿಸ್ಸೀಮ ಇವನು. ಇವಾಗ ಬೆಳಗ್ಗೆನೇ ತಿಂಡಿ ತಿಂದು ಪಾತ್ರೆ ಎಲ್ಲ ತೊಳೆದೆ. ಅವನಿಗೊಂದು 2 ಲೋಟ, ಒಂದು ಚೊಂಬು, 1-2 ತಟ್ಟೆ ತೊಳೆಯೋಕೆ ಕೊಟ್ಟಿದ್ದೆ, ತೊಳೆದ. ಇಂಥ ನನ್ನ ಮಕ್ಳಿಗೆ ಏನು ಮಾಡ್ಬೇಕಂತಂದರೆ ಕೆಲಸ ಇಡ್ಬೇಕು. ಅಪ್ಪ ಇದು ಸ್ಟೀಲ ಸಿಲ್ವರ? ಸ್ಟೀಲ್ ತೊಗೊಬಾ ಹೋಗಿ. ಸ್ಟೀಲ್ ತಟ್ಟೆ ತೊಗೊಂಬ. ನಮಗೂ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ, ಆಮೇಲೆ ಇವ್ರಿಗೂ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಥರ ಇರುತ್ತೆ. ಬೇಜಾರಾದಾಗ ಸತಾಯಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಕೆಲಸ ಇಟ್ಬಿಟ್ರೆ ಸುಮ್ಮನೆ ಆಗ್ತಾನೆ. ಜಲ್ದಿ ಬೇಕು, ಗುಲಾಬ್ ಜಾಮೂನ್ ಬೇಕಂದ್ರೆ ಜಲ್ದಿ ತರಬೇಕು. ಅಡುಗೆ ಎಲ್ಲ ರೆಡಿ ಇದೆ. ಸಾರಿದೆ, ಅನ್ನ ಇದೆ, ಆಮೇಲೆ ನೆನ್ನೆ ಪೆಪ್ಪರ್ ಡ್ರೈ ಮಾಡಿದ್ದೆ, ಪೆಪ್ಪರ್ ಡ್ರೈನೂ ಇದೆ. ಕತ್ರಿ ಯಾರು ತರ್ತಾರೆ? ಹಾಗಾದ್ರೆ ಗುಲಾಬ್ ಜಾಮೂನ್ ಕ್ಯಾನ್ಸಲ್. ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡಿಗೆ ಇಟ್ಟಿದ್ದೀನಿ. ಇದ್ರೊಳಗೆ ರೆಂಡ್ರಿಂಗ್ ಏನೋ ಬೇಗ ಆಯಿತು, ಆದರೆ ಅಪ್ಲೋಡ್ ಮಾತ್ರ 1.5 ಗಂಟೆಯಿಂದ ಇಟ್ಟಿದ್ದೀನಿ ನೋಡ್ರಿ. ಇನ್ನೂ ಅಪ್ಲೋಡ್ ಆಗ್ತಾನೇ ಐತೆ. ಭಾರಿ ಕಷ್ಟ ಐತಿದೆ, ಅಂದರೆ ಕ್ವಾಲಿಟಿ ಹೈ ಬರುತ್ತಲ್ಲ, ಸೊ ಹಾಗಾಗಿ ಅಪ್ಲೋಡಿಗೆ ಟೈಮ್ ತೊಗೊಳುತ್ತೆ. 1.5 ಗಂಟೆಯಿಂದ ಅಪ್ಲೋಡ್ ಆಗ್ತಾನೇ ಐತೆ. ಈಗೇನು ಗುಲಾಬ್ ಜಾಮೂನ್ ನೀನು ಮಾಡ್ತೀಯಾ? ಕ್ಲೀನಾಗಿ ಅದು ಪೌಡ್ರೆಲ್ಲ ಕೆಳಗೆ ಹೋಗೋ ಥರ ಬಿಡಿಸ್ಕೊ. ಆ ಥರ ಹಿಂಗೆ ಅನ್ನು 2 ಕಡೆ. ಗುಲಾಬ್ ಜಾಮೂನ್ ಪೌಡರ್ನ ಕಟ್ ಮಾಡಿ ಇವಾಗ ಇದಕ್ಕೆ ಮಿಲ್ಕ್ ಅಂದರೆ ಹಸಿ ಹಾಲು ಮಿಕ್ಸ್ ಮಾಡಬೇಕು. ಹಸಿ ಹಾಲು ಹಾಕೋದ್ರಿಂದ ಏನಾಗುತ್ತೆ, ಇದ್ರದ್ದು ಟೇಸ್ಟು ಡಬಲ್ ಆಗುತ್ತೆ. ಕೆಲವೊಬ್ಬರು ನೀರಲ್ಲಿ ಮಿಕ್ಸ್ ಮಾಡ್ತಾರೆ, ನೀರಲ್ಲೂ ಮಿಕ್ಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇದು ರೆಡಿ ಪೌಡರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಇದನ್ನು ಕರೆದು ಸಕ್ಕರೆ ಪಾಕದಲ್ಲಿ ಹಾಕ್ಬೋದು. ಬಟ್ ನೀವು ಹಸಿ ಹಾಲಲ್ಲಿ ಈ ಥರ ರಾ ಮಿಲ್ಕಲ್ಲಿ ಮಿಕ್ಸ್ ಮಾಡಿದ್ರೆ ಇದೆಯಲ್ಲ, ಟೇಸ್ಟು ಡಬಲ್ ಆಗುತ್ತೆ. ಹಾಲು ಹಾಕಿದ್ದೀನಿ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋಣ. ಮಿಲ್ಕಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆ ಟೈಪ್ ಆಗಿದೆ ನೋಡಿರಿ. ಇದನ್ನು ಸಣ್ಣದು ಯಾವ
ಅಳತೆಗೆ ನಮಗೆ ಗುಲಾಬ್ ಜಾಮೂನ್ ಬೇಕು, ಆ ಅಳತೆಗೆ ಇದನ್ನು ರೌಂಡಾಗಿ ಚೆನ್ನಾಗಿ ಬಾಲ್ ಮಾಡ್ಕೊತೀನಿ. ಈ ನನ್ನ ಮಗನಿಗೂ ಕೊಡ್ತೀನಿ ಒಂದು ಸ್ವಲ್ಪ ಮಾಡಲಿ, ಇಲ್ಲ ಅಂತಂದ್ರೆ ಮತ್ತೆ ತಂಟೆ ಮಾಡ್ತಾ ಕೂತ್ಕೋತಾನೆ. ಒಂದು ಸ್ವಲ್ಪ ಉಂಡೆ ತೊಗೊಂಡು ರೌಂಡ್ ಶೇಪಲ್ಲಿ ಉಜ್ಜು. ಉಂಡೆ ಎಲ್ಲ ಮಾಡಾಗಿದೆ. ಇದನ್ನು ಕರೆದು ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಗುಲಾಬ್ ಜಾಮೂನ್ ಕರಿಯೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಈ ಕಡೆ ಸಕ್ಕರೆ ಪಾಕಾಗಿ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದಿದೆಯಾ ಇಲ್ವೋ ನೋಡೋಣ ಅಂತ ಹೇಳ್ರಿ. ಎಣ್ಣೆ ಕಾದಿದೆ. ಇದನ್ನು ಮಾಡ್ರೇಟ್ ಫ್ಲೇಮಲ್ಲಿ ಇಟ್ಟು ಬೇಡ ಮಾಡ್ರೇಟ್ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ತೀನಿ. ಹಾಗಾದರೆ ಏನಾಗುತ್ತೆ, ಇದು ಚೆನ್ನಾಗಿ ಒಳಗೆಲ್ಲ ಬೇಯುತ್ತೆ. ಇಲ್ಲಾಂತಂದರೆ ಒಳಗೆಲ್ಲ ಅಸ್ಕ ಪಿಸ್ಕ ಇರುತ್ತೆ. ಸುಮ್ಮನೆ ನೋಡಷ್ಟೇ, ನೀನೇನು ಹಾಕಬೇಡ. ಎಣ್ಣೆ ತುಂಬ ಕಾದಿದೆ. ಮಕ್ಕಕ್ಕೆ ಸಿಡಿಯತ್ತೆ ಹೇಳ್ತಾ ಇದ್ದೀನಿ. ಏನು ಹಠ ಮಾಡ್ತೀಯ ಪಿವಿಯ ನೀನು? ಹುಡ್ರು ಯಾವತ್ತೂ ಸೈಲೆಂಟ್ ಇರಬೇಕು. ಸೊ ಇದನ್ನು ಕರೆದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಲೋ ಫ್ಲೇಮಲ್ಲಿ ಬೇಯ್ತಾ ಇದೆ. ಈ ಕಡೆ ಪಾನಕನೂ ಕುದೀತಾ ಇದೆ. ಇದು ಲಾಸ್ಟ್ ರೌಂಡ್. ಇದು ಇಲ್ಲೆಲ್ಲ ಕರೆದಾಗಿದೆ. ಪಾಕ ಬಿಸಿ ಇರ್ತಾನೆ ನಾನು ಗುಲಾಬ್ ಜಾಮೂನ್ ಹಾಕ್ತೀನಿ. ಏನಕ್ಕೆ ಅಂತಂದರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಉಬ್ಬತ್ತೆ. ಅಂದರೆ ಕೆಲವೊಂದು ಸರಿ ಏನಾಗುತ್ತೆ, ತಣ್ಣಗಾದ್ಮೇಲೆ ಪಾಕ ತಣ್ಣಗಾದ್ಮೇಲೆ ಹಾಕಿದಾಗ ಒಂದು ಇಡೀ ನೈಟ್ ಬಿಡಬೇಕಾಗತ್ತೆ. ಇದು ಹಾಗಲ್ಲ, ಎಕ್ಸಾಕ್ಟು 1 ಇಂದ 2 ಅವರ್ ಬಿಟ್ಟರೆ ಸಾಕು. ಚೆನ್ನಾಗಿ ಉಬ್ಕೊಂಡು ರಸ ಎಲ್ಲ ಒಳಗೋಗಿರುತ್ತೆ, ಹೀರ್ಕೊಳ್ಳುತ್ತೆ. ಜಾಮೂನ್ ಬಿಸಿ ಇರುತ್ತಲ್ಲ ಪಾಕ, ಹಾಗಾಗಿ ಚೆನ್ನಾಗಾಗುತ್ತೆ. ಸೊ ತುಂಬ ದಿನ ಇಡಬೇಕು ಅಂದರೆ ನೀವು ಪಾಕ ತಣ್ಣಗೆ ಮಾಡಿನೇ ಹಾಕಬೇಕು. ನಮ್ಮ ಮನೆಯಲ್ಲಿ ಗೊತ್ತಲ್ಲ ವಿಹಾನ್, ಸಿಹಿ ಅಂದರೆ ಭಾರಿ ಇಷ್ಟ ಅವನಿಗೆ. ಅವನೇನು ಮಾಡ್ತಾನೆ, 1-2-3 ದಿನಕ್ಕೆಲ್ಲ ಖತಮ್ ಮುಗಿಸ್ಬಿಡ್ತಾನೆ. ಅವ್ರ ಅಪ್ಪ ಏನು ತಿನ್ನಲ್ಲ ಸ್ವೀಟು. ಇದು ಗುಲಾಬ್ ಜಾಮೂನ್ ಬಂದ್ಬಿಟ್ಟು ನನಗೂ ವಿಹಾನಿಗಷ್ಟೇ. ಅವರು ಟೇಸ್ಟಿಗೆ 1-2 ತಿನ್ಬೋದು. ನೋಡೋಣ ಈಗ ನೆಕ್ಸ್ಟ್ ಏನು ಕೆಲಸ ಇಡ್ತಾನೋ ನೋಡಬೇಕು ವಿಹಾನ್. ನೋಡ್ರಿ, ಪೂರ್ತಿ ಪಾಕದಲ್ಲಿ ಹಾಕಿಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಅವನಿಗೆ ತಿನ್ನಕ್ಕೆ ಹಾಕ್ಕೊಡ್ತೀನಿ. ಚೆನ್ನಾಗಿತ್ತಾ? ಒಟ್ಟು ಗುಲಾಬ್ ಜಾಮೂನ್ ತಿನ್ನಬೇಕು ಹೌದಿಲ್ಲ? ಎಲ್ಲಿ ಮುಖ ತೋರಿಸು. ಖುಷಿನಾ? ಒಟ್ಟು ತಿಂತಿರ್ಬೇಕು ಸ್ವೀಟ್. ಟೇಸ್ಟ್ ಐತಾ? ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಮನೇಲಿ ಒಂದು ಕಪಿ ಬಂದೈತಿ. ಕಪಿ ಹತ್ತೈತೆ, ಕೂಲರೇ ಹತ್ತೈತೆ ಚಾಕ್ಲೇಟ್ ತಕ್ಕಣಕ್ಕೆ. ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ. ಯಾಕಂದ್ರೆ ಇವ್ನ ಕೈಗೆ ಸಿಗಂಗೆ ಚಾಕ್ಲೇಟ್ ಇಟ್ಬಿಟ್ರೆ ಅಷ್ಟು ಗೋತಾ ಒಂದೇ ಸರಿ ಗುಳಮ್ಮ. ಅದೊಂದು 50 ಇರಲಿ, ಊಟ ತಿಂದಂಗೆ ತಿಂದುಬಿಡ್ತಾನೆ ಚಾಕ್ಲೇಟನ್ನು. ಅಲ್ಲೇನಪ್ಪಿ? ಮತ್ತೊಂದು ಚೂರು ಸೌಂಡ್ ಆಗಂಗಿಲ್ಲ ಇವನಿಗೆ. ಅಕ್ಕಪಕ್ಕ ಒಂದು ಸ್ವಲ್ಪ ಪರದೆ ಅಲ್ಲಾಡಿದ್ರು ನಾವು ಶೂ 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 ಅಂದು ಹೊಡಿಸ್ತಾನೆ. ಪುಕ್ಲಾ ಅಂದರೆ ಪುಕ್ಲಾ. ಏನೇನೋ ಐಡಿಯಾ ಮಾಡ್ತಾನೆ ತಡ್ರಿ ಇಲ್ಲಿ ಚಾಕ್ಲೇಟ್ ತಕ್ಕಣಕ್ಕೆ. ನೋಡು ಇದಕ್ಕೆಲ್ಲ ಭಾರಿ ಬ್ರಿಲಿಯಂಟ್ ಬುದ್ಧಿ ಬರುತ್ತಲ್ಲ ಪಿ. ಓದ್ಬೇಕಂದ್ರೆ ಬರಲ್ಲ ಅಲ್ಲ? ಬರಲ್ಲ ಬಿಡಪ್ಪಿ. ಅದು ಅಷ್ಟು ಸಲೀಸಾಗಿ ಸಿಗಂಗೆ ಇಟ್ಟಿಲ್ಲ ನಾನು. ಏನು ಮಾಡಿದ್ರು ತೆಗಿಯೋಕ್ಕಾಗಲ್ಲ. ಹೆಂಗೆ ಬಿದ್ರೆ ಹೆಂಗಿರುತ್ತೆ ಗೊತ್ತಾ? ನೋಡಲ್ಲಿ ಎಲ್ಲ ತೆಗೆದು ನಾನು ಜೋಡಿಸಿಡ್ತೀನಿ. ನೀನು ತೆಗೆದು ಹಾಕು. ಶರ್ಟ್ ಎಲ್ಲ ನೋಡಿಲ್ಲ ಪಪ್ಪಂದು. ಒಂದು ಬಾಯಿ ಮುಚ್ಕೊಂಡು ತಿಂದು ಸುಮ್ಮನೆ ಆಗ್ಬೇಕು. ಮತ್ತು ಸಂಜೆ ತನಕ ಒಂದು ಕೇಳಂಗಿಲ್ಲ. ಸಾಕು ಬಿಡ ಮರಿಯ. ಏನು ನೈತು ಹೋಗಿ ಕಾಡ್ಕೊಂಡು ಹಾಕ್ತೀವಿ ला चुप उतर नीचे चल मम्मा कहेंगे चल ನಾನು ತಿಂದ್ಬಿಡ್ತೀನಿ ತಿನ್ನ ಚಾಕ್ಲೇಟ್ ಕೊಟ್ಟಿದ್ದು ತಿನ್ನಕ್ಕ ಆಟಾಡಕ್ಕ ತಿನ್ನಕ್ಕೆ ಮತ್ತೇನು ಮಾಡ್ತಿದ್ಯಾ ಆಟಾಡ್ತಿದ್ದೀನಿ ಯಾಕೆ ಹೋಯ್ತಾ ಒಳ್ಳೇದಾಯ್ತಗ ಈಗ ಚಾಕ್ಲೇಟ್ ತೆಗಿಯಕ್ಕಾದ್ರೂ ಮಂಚದ ಕೆಳಗೆ ಕ್ಲೀನ್ ಮಾಡ್ತೀಯಲ್ಲ ನೀನು ಹಾಂ ಎಲ್ಲಿಗೆ 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 ಎಲ್ಲಿಗೆ
ಮಂಚ ಅಯ್ಯೋ ಯಪ್ಪ ಎಳೆಯಕ್ಕಾಗತ್ತ ಮಂಚ ಮುರಿತೀನಿ. ವಾ ಬಾಹುಬಲಿನ ನೀನು ಮಂಚ ಮುರಿಯಕ್ಕೆ ಅಪ್ಪಿ ಏಯ್ ನಿಮ್ಮ ತಾತ ಕೊಡ್ಸಿರೋ ಮಂಚ ಅದು ಪಾಪ 16,000 ಕೊಟ್ಟು ವಿಯಾನ ಮೂತಿ ಆಗಿರೋದು ನೋಡಿ ಮೂತಿ ಕರ ಕರ ಮೂತಿ ಕರದಾಗಿ ಮೂತಿ ನೋಡು ಮೂತಿ ಎಷ್ಟು ಚಂದಾಗೈತಿ. ಗುಡ್ಡ ನಿಂತೈತಿ ನೋಡಲ್ ಗುಡ್ಡ ಗುಡ್ಡ ನೀನು ನಿಂತಿದ್ದಲ್ಲ ನೆನ್ನೆ ಬೆಳ್ಕೊಂಡದಲ್ಲಿ ಬೆಡ್ಶೀಟ್ ಹೊಚ್ಕಂದ ಹಂಗೆ ನಿಂತೈತಿ ನೋಡೋದು ಗುಡ್ಡನ ಯಾರದು ಮನುಷ್ಯ ಯಾರನ್ನ ಹಾಕ್ಕಂದಿದಾರಲ್ಲ ಮತ್ತೆ ಕೋಳಿಗೆ ಬಿಸಿ ಹಾಕಿರೋದು. ಭಾರಿ ಭಾರಿ ತಲೆ ನಿನಗೆ. ಕುರಿ ಚೆನ್ನಾಗಿತ್ತಲ್ಲ ಅಲ್ಲಿ. ಮಂದಿ ಮಟನ್ ಮಾಡೋಣ. ತಗೊಂಬಂದು ಏನು ಮಾಡೋಣ? ಮಟನ್ ಬಿರಿಯಾನಿ ಮಾಡೋಣ. ಹಾಂ ಮತ್ತೇನಿಲ್ಲ, ಕುರಿ ಓನರ್ ಬಂದ್ಬಿಟ್ಟು ಖೈಮಾ ಮಾಡ್ತಾರೆ ನಮಗೆ. ಹಾಂ ಈಗ ತಿಂತಿಲ್ಲ ನೀನು ಕುರಿ ಮಟನ್ನೇ ತಂದಿದ್ದು ಪಪ್ಪ, ತಿಂತಿದೀ ಇಲ್ಲ? ಅದೇ ಬೇಕಾ ಈಗ? ನೋಡ್ರಿ ಅಲ್ಲಿರೋ ಕುರಿನೇ ಬೇಕಂತ. ಏನು ಮಾಡೋಣಪ್ಪ? ಪಪ್ಪ ಬಂದ ತಕ್ಷಣ ಹೇಳೋದು. ತಗೊಂಡು ಬರ್ತೀನಿ. ನೀನು ಹತ್ತೋಗಿ ತಗೊಂಬರ್ತೀಯ? ನೀನು ಅದನ್ನ ಎತ್ಕೊಂಬರ್ತೀಯ, ಅದ್ರ ಮೇಲೆ ಕುತ್ಕೊಂಡ್ಬರ್ತೀಯ? ಕುತ್ಕೊಂಡು. ಅದು ಮತ್ತೆ ಬೀಳ್ಸಿದ್ರೆ ನಿನ್ನ ಬೀಳ್ಸಲ್ಲ. ಹೆಂಗೈತೆ ನೋಡು ಕುರಿ. ಹಾಂ ಕಟ್ಗೆ ತಗೊಂಡು ಪಟ್ ಹೊಡಿತೀನಿ. ಕಟ್ಗೆ ತಗೊಂಡು ಪಟ್ ಅಂತ ಹೊಡಿಯೋ ತನಕ ಅದು ಕಡಲೆಪುರಿ ತಿಂತಿರತ್ತ. ಹಾಂ ಏನದು ಚಾಕ್ಲೇಟ್ ಹಂಗೆ ತಿನ್ನೋದು? ಎಲ್ಲಿ? ಅಯ್ಯೋ ಹೋಗ್ಲಿ ಬಿಡಪ್ಪತ್ಲ, ಜಾಮ್ ಮಾಡಿ ಅದನ್ನು. ನಮ್ಮ ಮನೆ ಮುಂದೆದ್ದು ಖಾಲಿ ಜಾಗ, ಮುಂದೆ ಅಲ್ಲ ಆ್ಯಕ್ಚುಲಿ ಪಕ್ಕದ್ದು. ನಮ್ಮನೆ ಲೆಫ್ಟ್ ಸೈಡ್ ರೋಡ್ ಇರೋದು, ಮುಂದುಗಡೆ ಸ್ವಲ್ಪ ಜಾಗ ಇದೆ ಅಷ್ಟೆ. ಇದೇನಿದು? ಕೋತಿಮರಿ ಆಟ. ಯಪ್ಪ ಇಂಥವ್ರು ಒಂದು 4 ಜನ ಇದ್ರೆ ಸಾಕು ನೋಡ್ರಿ. ಹಾಂ ಸ್ಲೇಟಾ? ಸ್ಲೇಟು ಚಾಕ್ ಪೀಸಲ್ಲಿ ಬರಿಬೇಕಾ ಈಗ? ಬೊಬ್ಬ ಶಬಾಷ್. ಅದೊಂದು ಕಣ್ಣಿಗೆ ಬಿದ್ದಿರ್ಲಿಲ್ಲಲ್ಲ ಅನ್ಕೊಂಡಿದ್ದಿ. ಇಳಿಯಪ್ಪ ಇಳಿ. ಹತ್ತಕ್ಕಾಗತ್ತೆ ಇಳಿಯೋಕ್ಕಾಗಲ್ಲ. ಇಳಿಯೋಕ್ಕಾಗಲ್ಲ. ಇಳಿ. ಸಿಕ್ತಾ? ಏನು ಸಿಕ್ತು? ಹಾಂ ಸ್ಲೇಟ್ ಸಿಕ್ತಾ? ಎಲ್ಲೈತಿ ಸ್ಲೇಟ್? ಕೊನೆಗೂ ಸ್ಲೇಟ್ ಸಿಕ್ತು. ಇವಾಗ ಅದಕ್ಕೊಂದು ಖರ್ಚಿಪ್ ರೆಡಿ ಮಾಡ್ಕೊಂಡು ಒರ್ಸಕ್ಕೆ ಬಟ್ಟೆ. ಬರ್ದಿದ್ದು ಏನಪ್ಪಿ? ಬಿಸಿ ಐತೆದು ಪಾತ್ರೆ. ಊಟ ಮಾಡೋಣ. ಊಟ ಆದಮೇಲೆ ನೀನು ಏನು ಬೇಕಾದರೂ ಮಾಡ್ಕೊ. ಪೆಪ್ಪರ್ ಡ್ರೈ. ಅನ್ನ ಸಾರು ಮತ್ತು ಪೆಪ್ಪರ್ ಡ್ರೈ ಐತಿ. ಇದನ್ನು ನಾವು ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ, ಊಟ ಮಾಡಿದ್ಮೇಲೆ ಚಾಕ್ ಪೀಸ್ ಬಾಕ್ಸ್ ಕೊಡ್ತೀನಿ ಅಂತಂದರೆ ನೆನ್ನೆ ಪೂರ್ತಿ ಡಬ್ಬ ಮೇಲೆ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೀನಿ. ಮತ್ತೆ ತೆಗೆದ್ರೆಲ್ಲ ಹಾಳು ಮಾಡ್ತಾನೆ ಅಂತೇಳಿ ದಿಮ್ಮಿನ ಕೆಳಗೆ ಒಂದು ಬಚ್ಚಿಟ್ಟಿದ್ದಾನೆ ನೋಡ್ರಿ. ಇದು ಗೊತ್ತೇ ಇಲ್ಲ ನನಗೆ. ಇವಾಗ ಸ್ಲೇಟ್ ತೆಗೆದು ಕೊಟ್ಟಿದ ತಕ್ಷಣ ಚಾಕ್ ಪೀಸ್ ಇಲ್ಲಿತ್ತು ಬಂದು ಪೂರ್ತಿ ಜೋಡಿಸಿರೋ ಬೆಡ್ಶೀಟ್ ಎಲ್ಲ ಕಿತ್ತು ಒಗಾಸಿ ಹುಡುಕಿದ್ದಾನೆ. ಬರೀ ಕಿಟ್ಲೆ ಏನ? ಇಷ್ಟು ಕಿಟ್ಲೆ ಆಗ್ಬಾರ್ದಪ್ಪಿ. ಹುಡ್ರು ಸೈಲೆಂಟ್ ಇರ್ಬೇಕು. ಇವಾಗ ಬರೆಯೋ ಟೈಮ ನಿನಗೆ? ಊಟ ಆದ್ಮೇಲೆ ಬರೀ ಅಂತ ಬಾರಪ್ಪಿ. ಇಲ್ಲಾಂದ್ರೆ ಸ್ಲೇಟು ಚಾಕ್ ಪೀಸ್ ತೊಗೊಂಡೇ ಬಾ, ನಾ ಊಟ ಮಾಡಿಸ್ತೀನಿ, ನೀನು ಬರೀ ಅಂತೆ. ಈಗ ಬಚ್ಚಿಕ್ಕಿದ್ರೆ ಗೊತ್ತಾಗತ್ತೆ. ಎಲ್ಲೂ ಇಡೋದು ಬೇಡ, ನಾನೇನು ಎತ್ಕೊಳ್ಳಲ್ಲ. ಅಲ್ಲಿಡು, ಕೂಲರ್ ಮೇಲೆ ಇಡು. ಅಪ್ಪಿ ಬರೀ ಕಿಟ್ಲೆ ನೋಡು. ಈಗೇನಪ್ಪ ಮಂಚದಡಿ ಕ್ಲೀನ್ ಮಾಡ್ಬೇಕಾ? ನೋಡ್ರಿ ಈಗ ಇಷ್ಟು ಕ್ಲೀನ್ ಆಯ್ತು. ಉಳ್ದಿರೋದು ಮಂಚದಡಿಗೆ ಒಂಚೂರು ಕ್ಲೀನ್ ಮಾಡಬೇಕು. ನೆನ್ನೆ ಎಲ್ಲ ಬಂದ್ಬಿಟ್ಟು ಮಂಚ, ಬೀರು, ಆಮೇಲೆ ಇದು ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿದ್ವಿ. ಆಮೇಲೆ ವಾಷಿಂಗ್ ಮಿಷಿನ್ನು, ಅಲ್ಲ ಫ್ರಿಜ್ಜು ಕ್ಲೀನ್ ಮಾಡಬೇಕು.
ಇವತ್ತು ನೀನೇ ನಿಂತಿದ್ಯಾ ಕ್ಲೀನ್ ಮಾಡೋಕ್ಕೆ? ನೋಡ್ರಿ ಇದೆಲ್ಲ ಹೆಂಗೆ ಎಳ್ದಾಕಿದ್ದಾನೆ, ಪೂರ್ತಿ ಜೋಡಿಸಿಟ್ರದ್ದು ಪೂರ್ತಿ ಎಳ್ದಾಕಿದ್ದಾನೆ ಚಾಕ್ ಪೀಸ್ ತೊಗೊಳ್ಳೋ ಇದರಲ್ಲಿ. ನೋಡೋಣ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಏನಾದರೂ ಮತ್ತೆ ಕಿತಾಪತಿ ಮಾಡಿದೆಯೋ ಎಲ್ಲ ನಿನ್ನ ಕೈಯಲ್ಲೇ ಮತ್ತೆ ಕ್ಲೀನ್ ಮಾಡಿಸ್ತೀನಿ, ಅರ್ಥ ಆಯ್ತಾ? ಈಗ ಜಸ್ಟ್ ಪೂರ್ತಿ ಕ್ಲೀನ್ ಆಯಿತು. ಕ್ಲೀನಾಗಿ ಕಸ ಗುಡಿಸಿ ನೆಲ ಒರೆಸ್ದೆ, ಪೂರ್ತಿ ಬಾಗಿಲೆಲ್ಲ ತೆಗ್ದಿಟ್ಟಿದ್ದೀನಿ ನೋಡ್ರಿ. ಸೊ ಈಗಲೇ ಫಸ್ಟ್ ಟೈಮ್ ಬಾಗಿಲು ತೆಗ್ದಿರೋದು. ಯಾವಾಗಲೂ ಕ್ಲೋಸಲ್ಲೂ ಇಟ್ಟಿರ್ತೀನಿ ನಾನು, ಬಿಸಿಲು ಮತ್ತು ನಾಯಿ ಎಲ್ಲ ಅಡ್ಡಾಡ್ತಿರ್ತವೆ ಅಂತ ಹೇಳ್ಬಿಟ್ಟು. ತಗೊಂಡೇ ಬಿಟ್ಟ ಕೊನೆಗೂ. ಜಸ್ಟ್ ಈಗ ಬಂದರು ಇವ್ರ ಕಂಪ್ನಿಯಿಂದ. ಈ ಕಡೆ ಇಡು, ಅಲ್ಲಿಡ್ಬೇಡ, ಇಲ್ಲಿಡಪ್ಪಿ. ಹಾಂ ಅಲ್ಲಿಡು. ಸೊ ನೋಡ್ರಿ ಅವ್ನ ಐಟಮ್ ಎಷ್ಟು ಕ್ಲೀನಾಗಿ ತೆಗ್ದಿಟ್ಕೊತಾ ಇದ್ದಾನ ಅವನು. ಅಲ್ಲೇನಪ್ಪ ತರಕಾರಿ ಹಿಂಗೆ ಜೋಡಿಸ್ತೀಯ ಯಾವತ್ತನ? ಹಾಂ ಇಲ್ಲ ಅಂತಾನಲ್ಲಪ್ಪಿ ಅವನು. ಸೊ ಈಗ ಜಸ್ಟ್ ಬಂದರು ಅವರು ಕಂಪ್ನಿಯಿಂದ. ಬರಬೇಕಾದ್ರೆ ಅವನಿಗೆ ವಿಹಾನಿಗೆ ಸ್ವೀಟ್ ಇಷ್ಟ ಅಂತೇಳಿ ಕ್ರೀಮನ್ನು ಮತ್ತು ಬಾದುಷಾ ತಂದಿದ್ದಾರೆ. ನಾನು ಬೇರೆ ಗುಲಾಬ್ ಜಾಮೂನ್ ಮಾಡಿದ್ದೀನಿ, ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಸ್ವೀಟ್ ತಂದಿದ್ದಾರೆ. ಇದನ್ನೆಲ್ಲ ತೆಗ್ದಿಡ್ತೀನಿ. ಗುಲಾಬ್ ಜಾಮೂನ್ ಖಾಲಿ ಆದಮೇಲೆ ಇದನ್ನು ಕೊಡ್ತೀನಿ ನಾನು ಅವರಿಗೆ. ಇಲ್ಲ ಅಂತಂದರೆ ಎಲ್ಲ ಒಂದೇ ಸಾರಿ ಖಾಲಿ ಮಾಡಿಬಿಡ್ತಾನೆ. ಸೊ ಅವರಿಗೆ ಎಗ್ ಪಫ್ ತಂದಿದ್ದಾರೆ, ನನಗೆ ಪನ್ನೀರ್ ಪಫ್ ತಂದಿದ್ದಾರೆ. ಪನ್ನೀರು ಪಾಲಕ್ ಹಾಕಿ ಮಾಡಿದಾರಂತೆ. ನೋಡೋಣ, ಫಸ್ಟ್ ಟೈಮ್ ತಿಂತಿರೋದಿತ್ತು, ಟೇಸ್ಟ್ ನೋಡ್ತೀನಿ. ಇಲ್ಲಿ ವಿಹಾನಿಗೆ ಹಾಲು ಬಿಸಿ ಆಗ್ತಾಯಿದೆ. ನಾನು ಮತ್ತು ಅವರಿಗೆ ಟೀ ಮಾಡ್ಕೊತೀವಿ. ಟೀ ಮಾಡ್ಕೊಂಡು ಕುಡಿತೀವಿ. ಈಗ ಬೇಕು ನಿನಗೆ ಬಲೂನಾ? ನಿನ್ನ ವಾಸಗಳು ತಿರಲ್ಲೇನೋ? ಎಂಡ್ ಅನ್ನೋದೇ ಇಲ್ಲ ಅಲ್ಲ? ಒಂದಾದ್ಮೇಲೆ ಒಂದು ಲೈನಲ್ಲಿ ರೆಡಿ ಇಟ್ಟಿರ್ತೀಯ. ಹಾಂ, ಒಂದಾದ್ಮೇಲೆ ಒಂದು ರೆಡಿ ಇಟ್ಟಿರ್ತಾನೆ. ಅದು ಬೇಕು ಇದು ಬೇಕು ಅಂತ ಹೇಳಿ. ಇಲ್ಲ ಐತೆ ನೋಡಿ ಗುಲಾಬ್ ಜಾಮೂನ್ ತಿಂತಾಳೆ. ಹಾಂ 5 ಆಗಿದ್ದಾವಲ್ಲೇ. ಹಾಂ ಬೆಳಗ್ಗೆ ಮಾಡಿದ್ನಾ, ಮಧ್ಯಾಹ್ನಕ್ಕೂ ಇವಾಗೂ ಸೇರಿ 5 ಆಗೈತೆ ನೋಡು. ಸ್ವೀಟ್ ಇದು ಬಿಟ್ರೆ KG ಗಟ್ಟಲೆನೂ ತಿಂತಾನೆ, ಆದ್ರೆ ಕೊಡಲ್ಲ ನಾವು. ಖಾರನೂ ತಿನ್ಬೇಕಪ್ಪ ಹಂಗೆ. ಯಾಕಷ್ಟು ಎದುರ್ತಿದ್ಯಪ್ಪಿ? ಅಪ್ಪಿ ಇನ್ನೊಂದು ಬಲೂನ್ ಐತಾಗ, ಇನ್ನೊಂದು ಬಲೂನ್ ಮೀಡಿಯಮ್ ಸೈಜ್ಗಿಂತ ದೊಡ್ಡ ಸೈಜ್ ಬಲೂನ್ ಊದಿದ್ರೆ ಎದ್ರಕೊಂಡು ಸಾಯ್ತಾನೆ. ಅಪ್ಪಿ ಊದ ಬಲೂನ್ ಇದು ಇಲ್ಲಿ ಒಂದು ಕೈಯಾಗದಾವ ನೋಡು. ಯಾಕಷ್ಟು ಎದುರ್ತೀಯ? ಯಾವಾಗ ಪಕ್ಕದಾಗ ಬಲೂನ್ ಡಮ್ ಅಂದಿತ್ತ ನೋಡ್ರಿ, ಬಲೂನ್ ಊದ್ತವ್ರೆ. ಅಷ್ಟೇ ಬಲೂನ್ ಸೈಜಿಗೆ ಎದುರ್ತಿರೋದು ನೋಡ್ರಿ ಅವನು. ಒಂದ್ಸರಿ ಅವ್ನ ಪಕ್ಕದಲ್ಲಿ ಬಲೂನ್ ಡಮ್ ಅಂದಿತ್ತು ಅನ್ಸತ್ತೆ. ಡರ್ನ ನೀವಿಯಾನ? ಅಯ್ಯೋ ಹುಡ್ಗ, ಏನ್ ನಾಟಕ ಮಾಡ್ತದ ಬಿಡಪ್ಪಿ ಇದು. ನಾಟಕ ಬರೀ ನಾಟಕ. ಅವಾಗಲೇ ಏನೋ ಡ್ಯಾನ್ಸ್ ಮಾಡ್ದಲ್ಲಪ್ಪಿ ಚಿನ್ನ, ಅವಾಗಲೇ ಏನೋ ಡ್ಯಾನ್ಸ್ ಮಾಡ್ದಲ್ಲ, ಹೆಂಗದು? ಹಾಂ ಇಂಡೋರ್ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಈ ಬ್ಯಾಟ್ಸ್ಮನ್ನಿಗೆ ಒಂದು ಬ್ಯಾಟ್ ಆದರೆ 3 ಬಾಲ್. ಯಾಕಂದರೆ ಒಂದು ಬಾಲ್ ಅದು ಹೊಡೆದ್ರೆ ಹುಡ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವ್ರ ಪಪ್ಪ ನೋಡ್ರಿ ಇಲ್ಲಿ 3 ಬಾಲ್ ಇಟ್ಕೊಂಡಿದ್ದಾರೆ. 3 ಬಾಲಲ್ಲಿ ಆಡ್ಬೇಕು ಈಗ. ಹಾಂ ಬ್ಯಾಟ್ ಓಸು ಶಿವಮೊಗ್ಗಕ್ಕೆ ಬಿಟ್ಟು ಬಂದಾನ. ಎಷ್ಟು ಬ್ಯಾಟ್ ಇದಾವೆ? ಹೆಚ್ಚು ಕಮ್ಮಿ ನಾವು ಒಂದು 3-4 ಬ್ಯಾಟ್ ಇದಾವಲ್ಲೇನ್ರಿ? ಅದರಲ್ಲಿ ಒಂದು ಮರದ ಬ್ಯಾಟ್. ಬೆಳಗ್ಗೆ ನನ್ನ ಜೊತೆ ಆಡ್ದ, ಇವಾಗ ಅವ್ರ ಪಪ್ಪನ ಜೊತೆ ಆಡ್ತಾ ಇದ್ದಾನೆ ನೋಡ್ರಿ. ಇಂಡೋರ್ ಕ್ರಿಕೆಟ್. ಇದೇನಿದು? ಭಾರಿ ಸ್ಟೆಪ್. ಆಗ ವಿರಾಟ್ ಕೊಹ್ಲಿ 6 ಹೊಡೆದಾಗ ಇಷ್ಟು ಸ್ಟೆಪ್ ಹಾಕಲ್ಲಪ್ಪ.
तू ही तो जन्नत मेरी. ಏನೋ ಹಾಡು ಹೇಳ್ತಿದ್ಯಲ್ಲಪ್ಪಿ, ಜೋರಾಗಿ ಹೇಳು ಒಂದು ಸ್ವಲ್ಪ, ನಾವು ಕೇಳಿಸ್ಕೊಂತೀವಿ. ಪಿಕ್ಚರ್ ಹಾಡು ಯಾವ ಹಾಡು? ಯಾವ ಹಾಡಿದ್ದು? ಅಲ್ಲಿ ಹಾಡ್ತಾರಲ್ಲ ಮೈಕಲ್ಲಿ ಅದು. ಓ, ಇದು ಶಿವಮೊಗ್ಗದಲ್ಲಿ ಇದು ಮಸ್ಜಿದಲ್ಲಿ ಮೈಕ್ ಹಾಕಿ ಹೇಳ್ತಾರಲ್ರಿ, ನಾತ್ ಹೌದಾ? ನಾತೆ ಶರೀಫ್ ಭಾರಿ ಬಿಡಪ್ಪ, ಬರೀ ಮೈಕಲ್ಲೇ ಕಲ್ತ್ಬಿಟ್ಟಿಯ ನೀನು. ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಸ್ಜಿದಿಗೆ ಹೋಗಿ ಕೂತ್ಕೊಂಡ್ರೆ ಪಾಡ ಹೇಳೋಕ್ಕೆ. ನೋಡ್ರಿ, ಅಪ್ಪ ಮಗ ಸೇರಿ ಕ್ಲೇ ಆಡ್ತಾ ಇದ್ದಾರೆ ಇವತ್ತು. ಈ ಕ್ಲೇ ಸಂಬಂಧ ಮಂಚದ ತಳ ಕ್ಲೀನ್ ಆಯ್ತು ನೋಡ್ರಿ. ಅಮ್ಮಿ ಮಂಚದ ಕೆಳಗೆ ಐತದು, ಎಲ್ಲ ಕ್ಲೀನ್ ಮಾಡೋಣ ತೆಗಿಯೋಣ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಇಟ್ಟು ಕೊನೆಗೂ ಕ್ಲೇ ಸಿಕ್ಕೇ ಬಿಡ್ತು. ಡಿಫ್ರೆಂಟ್ ಶೇಪ್ಸ್ ಮಾಡಿ ಆಟ ಆಡ್ತಾ ಇದ್ದಾರೆ ನೋಡ್ರಿ ಇವರಿಬ್ರು. ನಾನು ಜಸ್ಟ್ ಅಡುಗೆ ಮುಗಿಸ್ಕೊಂಡೆ, ರೈಸಿಗೆ ಇಟ್ಟಿದ್ದೀನಿ. ಇಲ್ಲಿ ಕಡಲೆಕಾಳು, ಬಟಾಣಿ ಕಾಳು, ಆಲೂಗಡ್ಡೆ ಮುಳುಗಾಯಿ ಸಾರು ಆಗ್ತಾಯಿದೆ. ಸೊ ಇವತ್ತು ತುಂಬಾ ಕೆಲಸ ಇತ್ತು, ಎಲ್ಲ ಕ್ಲೀನಿಂಗ್ ಎಲ್ಲ ಜಾಸ್ತಿ ಆಯಿತು. ಬದ್ದಿದ್ದ ಹಳೆ ಬಟ್ಟೆ ಎಲ್ಲ ವಾಶ್ ಆಗಿದೆ. ಹೆಚ್ಚು ಕಮ್ಮಿ ಇಲ್ಲಿ ನೆಲ ಎಲ್ಲ ತೊಳೆದು ಡಸ್ಟ್ಬಿನ್ನು ಎಲ್ಲ ತೊಳೆದಿಟ್ಟಿದ್ದೀನಿ. ಯಾಕಂದರೆ ಮತ್ತೆ ನಾಳೆ ನಾವು ಬೆಳ್ಕೊಂಡೋಗಿ ಹೋಗ್ಬೇಕು. ಬುಧವಾರ ಇವ್ರಿಗೆ ವೀಕ್ಲಿ ಆಫ್ ಇರೋದ್ರಿಂದ ರಜಾ ಇರುತ್ತಲ್ಲ, ಸೊ ಹಾಗಾಗಿ ಅಷ್ಟು ಹೋಗ್ತಿದ್ದೀವಿ. ಇನ್ನೇನು ಮತ್ತೆಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ಬೇಕಲ್ಲ, ಅಷ್ಟು ಕ್ಲೀನ್ ಮಾಡೀನಿ. ಪೂರ ಕಸ ಗುಡಿಸಿ ನೆಲ ಎಲ್ಲ ಓಡಿಸ್ದು. ಇವತ್ತು ಏನಾದರೂ ಉಳಿದ್ರೆ ಸಾರೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಹೋಗ್ತೀನಿ. ಮತ್ತು ನಾಳೆ ಸಾಯಂಕಾಲ ಇಲ್ಲ ನಾಡ್ದು ಬೆಳಗ್ಗೆ ಬಂದರೆ ಆಗತ್ತೆ. ನೋಡಿ, ಇದು ಕ್ಲೇದೊಳಗೆ ಒಂದು ಗೊಂಬಿ ಮಾಡಿದ ನಮ್ಮ ವಿವ್ಯಾನ. ನಾನು ಹೆಲ್ಪ್ ಮಾಡಿದ್ದೀನಿ, ಮಾಡ್ದ ಇಷ್ಟಮಟ್ಟ ಕುತ್ಕೊಂಡು ಅದೇ ಮಾಡಿದ್ವಿ ಇಬ್ಬರು. ಏನೋ ಒಂಥರ ಬಂದೈತೆ ಅದು ಶಿಷ್ಯ. ನೆಕ್ಸ್ಟ್ ಇವಾಗ ಊಟ ರೆಡಿ ಆಗೈತೆ, ಅವನಿಗೆ ಊಟ ಮಾಡಿಸ್ಬೇಕೀಗ. ಆರಾಮಾಗಿ ಊಟ ಮಾಡಿಸ್ತಾರೆ. ಸೈಕಲ್, ಇದು JCB ಎಲ್ಲ ಬಂದವೆ. पीछे से निकल तू चुप चुप के JCB चले तक भी वीडियो करो. नदी का गिरता पापा गुड़ी. ಗ್ರಿಗ್ 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 ಅಂತ ಅನ್ಮಾಡ್ದದು. ಮಿಕ್ಕಿ ಮೌಸ್ ಮೂತಿ ಹಾಕತ್ತಿ ಅಲ್ಲ, ಬಾಯಿ ತುಂಬ ಮಾಡ್ಕೊಂಡು ತಿನ್ನೋದು. ಸೊ ಇವತ್ತಿಗೆ ಇಲ್ಲಿ ವ್ಲಾಗ್ ನಾನು ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಸಿಗ್ತೀನಿ ಹೊಸ ವ್ಲಾಗಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.